ಅಣ್ಣ, ಈಗ ಭೀಮಾ ಸಿನಿಮಾದ ಪ್ರತಿ ಕಂಟೆಂಟು ಅದರದೇ ಆದಂಥ ಸ್ಟೈಲಲ್ಲಿ ವೈರಲ್ ಆಗಿದೆ. ಸಿನಿಮಾ ನಾಳೆ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ. ಥಿಯೇಟರ್ಗಳ ಸಂಖ್ಯೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ. ಇದಕ್ಕೆ ಜನರಿಂದ ಸಿಗುವಂಥ ರೆಸ್ಪಾನ್ಸ್ ಬಗ್ಗೆ ವಿಜಯ್ ಕಡೆ ಹೋಗ್ತಾ ಇರೋದು ಅದು ನಾಳೆ ಗೊತ್ತಾಗತ್ತಲ್ಲ. ಅದು ನನಗೆ ನನ್ನ ಲೈಕ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ಈ ತಂಡ. ಒಂದು ಪ್ರತಿಯೊಬ್ಬರು ಮಕ್ಕಳು ಸಮೇತ ಏನೋ ಒಂದು ವಿಷಯನ ಹೇಳೋದಕ್ಕೆ ಬಂದು ಕಷ್ಟಪಟ್ಟಿದ್ದೀವಿ. ನಾಳೆ ಒಳ್ಳೆಯದಾಗಿ ಆಗುತ್ತೆ. ಆಮೇಲೆ ಸ್ಕ್ರೀನ್ ಪೂಜೆ ಆದಮೇಲೆ ನಿಮ್ಮ ಸಿನಿಮಾದ ಆ್ಯಕ್ಟ್ ಮಾಡ್ತಾ ಎಲ್ಲ ಹುಡುಗರು ಇವರೆಲ್ಲರಿಗೂ ದೊಡ್ಡ ಭವಿಷ್ಯ ಆಗಬೇಕು. ಅದರಲ್ಲಿ ಏನೋ ಪ್ರೀತಿ ಇತ್ತು, ಭೀಮಾ ಮೇಲಿನ ಪ್ರೀತಿ, ಮಕ್ಕಳ ಮೇಲಿನ ಪ್ರೀತಿ. ಇಲ್ಲಿ ಹೊಸಬ್ರು ಪಾಪ ಮಕ್ಕಳು ಬಂದು ಹಿಡಿದಾಗ ಬೆಳವಣಿಗೆ ಆಗಬೇಕು. ಎಲ್ಲರೂ ಒಂದೊಂದು ಸಿನಿಮಾಗಳು ಮಾಡ್ತಾ ಬೆಳ್ಕೊಂಡ್ರೆ ತುಂಬ ಒಳ್ಳೆ ಕ್ಷೇತ್ರ ಇದೆ. ಸ್ವಲ್ಪ ಶಿಸ್ತಾಗಿದ್ದರೆ ಚೆನ್ನಾಗಿ ಬೆಳಿಬೋದು ಆಸೆ ಇದೆ. ಸೊ ಹಂಗಾಗಿ ಎಲ್ರಿಗೂ ಒಂದು ಬದುಕಾಗಬೇಕು, ಎಲ್ಲ ಏನೋ ಮಾಡಲಿ ಅನ್ನೋ ಆಸೆ ಸರ್. ಸಾಮಾನ್ಯವಾಗಿ ಆ್ಯಕ್ಚುಲಿ ಬಂದರೆ ಹೊಸ ನಿರ್ದೇಶಕರು ಯಾರನ್ನ ಬಂದರೆ ನಿರ್ದೇಶಕರು ಅವ್ರು ಮಾಡಿರೋ ಕಥೆಗಳೆಲ್ಲ ಆಯ್ಕೆ ಆಗೋಕ್ಕೆ ಎಷ್ಟೊಂದು ಜನ ಆರ್ಟಿಸ್ಟ್ ಇದ್ದಾರೆ. ನಾಳೆ ಈ ಥರ ಪಿಕ್ ಮಾಡ್ಬೋದು, ಒಂದು ಪ್ರೊಫೈಲ್ ಥರ ನಾಳೆ ಆರ್ಟಿಸ್ಟ್ಗಳು ಗೊತ್ತಿಲ್ಲ. ಒಂದಷ್ಟು ಚೆನ್ನಾಗಿ ಹೊಸಬರಿಗೆ ಒಬ್ಬೊಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋದ್ರಿಂದ ಅವರು ಬೇಕಾಗಿರೋ ಆರ್ಟಿಸ್ಟ್ಗಳು ಸಿಗ್ಬೋದು. ನಾಳೆ ನಂದು ಅದೇ ಬೈಕೆ ಕೇಳ್ಕೊತಿದ್ದೇವ್ರನ್ನ. ಆಮೇಲೆ ಇಂಡಸ್ಟ್ರಿಯ ತುಂಬ ಜನ ಮತ್ತು ಸಿನಿಮಾಗಳು ಅಂದರೆ ಜನ ಮಾತಾಡುವಂಥದ್ದು ಶ್ರಾವಣ ಶುರು ಆಗ್ತಿದೆ ಫಸ್ಟು ಸ್ಕ್ರೀನಲ್ಲಿ ಬರ್ತಾ ಇರೋದು ನಮ್ಮ ಭೀಮಾ ಅನ್ನೋಂಥ ಮಾತು ಶುರು ಆಗಿದೆ. ನಮ್ಮ ಅನ್ನುವಂಥದ್ರಲ್ಲಿ ಏನೋ ಒಂದು ಕಾಳಜಿ ಇದೆ. ಹೌದೌದು, ಇದಕ್ಕೆ ನಿಮ್ಮ ರಿಯಾಕ್ಷನ್? ಖುಷಿ ಅನಿಸುತ್ತಪ್ಪ. ನಾನು ಭೀಮಾ ಸಿನಿಮಾ ಆಮೇಲೆ ಇಡೀ ಇಂಡಸ್ಟ್ರಿ ನಿಂತಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಹಂಗಾಗಿ ಆಯಿತು, ನಿಮ್ಮ ಭೀಮನಿಗೆ ಬಲ ಕೊಡೋರು ನೀವೇ ಬಲ ಕೊಟ್ಟು ಶಕ್ತಿ ಕೊಟ್ಟು ಆಶೀರ್ವಾದ ಮಾಡಿ ಮುಂದೆ ಹಿಡಿದು ಕೈಲಿ ಕರ್ಕೊಂಡು. ಆಮೇಲಾಗಿ ಭೀಮನಿಗೆ ಪ್ರತಿಯೊಂದು ಸಿನಿಮಾ ತಂಡಗಳು ನೀವು ರಾಯಲ್ ಟೀಮನ್ನು ಮಾತಾಡ್ಸಿದ್ದು ಅಂದರೆ ಪ್ರತಿಯೊಬ್ಬರು ನಮ್ಮ ವಿಜಯ್, ನಮ್ಮ ಸಲಗ, ನಮ್ಮ ಭೀಮ ಗೆಲ್ಲಬೇಕು ಅಂತ ತುಂಬ ಒಳ್ಳೆ ಮನಸ್ಸಲ್ಲಿ ಬಂದಿದ್ದಾರೆ. ಈ ಥರದ ರಿಯಾಕ್ಷನ್ಗೆ ಖುಷಿ ಅಲ್ಲಪ್ಪ, ಒಳ್ಳೆ ಬೆಳವಣಿಗೆ. ಯಾವಾಗಲೂ ನಾವೆಲ್ಲ ಒಂದು ಇಂಡಸ್ಟ್ರಿ ಅವರು. ಸೊ ಹಂಗಾಗಿ ಎಲ್ಲ ಒಂದಾಗಿ ಒಬ್ಬ ಸಿನಿಮಾ ಮಾಡಿದಾಗ ಒಬ್ಬೊಬ್ಬ ಆರ್ಟಿಸ್ಟು ಕೂತು ಒಂದು ಸಿನಿಮಾಗೆ ಪ್ರಮೋಟ್ ಮಾಡಿ ಹೆಲ್ಪ್ ಮಾಡಿಕೊಟ್ರೆ ಸಿನಿಮಾ ಚೆನ್ನಾಗಾಗುತ್ತೆ. ಒಂದು ಒಗ್ಗಟ್ಟು ತೋರಿಸ್ದಂಗೆ ಆಗುತ್ತೆ. ಆ ಒಗ್ಗಟ್ಟು ಯಾವತ್ತೂ ತುಂಬ ಚೆಂದ ಆಗುತ್ತೆ. ಸರ್, ಸಾಮಾನ್ಯವಾಗಿ ಫಸ್ಟ್ ಡೇ ಫಸ್ಟ್ ಶೋ ಬರ್ತಾರೆ ಎಲ್ಲ ನಟರು. ನೀವು ಒಂದಿನ ಹಿಂದೆನೇ ಬಂದು ಇವತ್ತು ನೈಟೆಲ್ಲ ಪೂಜೆ ಮಾಡಿದ್ರೆ ನಾನು ನಾಳೆ ಬೆಳಿಗ್ಗೆ ಬರೋಕ್ಕಾಗಲ್ಲ. ಸರ್, ಇವತ್ತು ಬಂದು ಪೂಜೆ ಮಾಡಿದ್ದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ? ಅಂದರೆ ಪ್ರತಿ ಸರಿ ಸಿನಿಮಾಗೆ ಹಿಂಗೆ ಮಾಡ್ತೀನಿ. ನಾನು ಡೈರೆಕ್ಟ್ರ್ ಯಾವಾಗ ಸಲ್ಗ ಮಾಡಿದಾಗಲೂ ಹಿಂಗೆ ಮಾಡಿದ್ದೆ, ಇವತ್ತು ಹಂಗೆ ಮಾಡ್ತಿದ್ದೀನಿ. ನಾಳೆ ಬೆಳಿಗ್ಗೆ ನನ್ನ ಮಾರ್ನಿಂಗ್ ಶೋಗೆ ಅದು ಬೇರೆ ಥರ ಇರುತ್ತೆ. ಫ್ಯಾನ್ಸ್ ಎಲ್ಲ ನೀವು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಅಲ್ಲ, ಅದನ್ನು ಹೇಳಂಗಿಲ್ಲ. ನಾನು ಬರ್ತೀನಿ ಇಲ್ಲ ಅಂತ ಹೇಳ್ತೀನಿ. ನಾನು ಬರ್ತೀನಿ. ನಾಳೆ ಬಂದು ಯಾರಿಗೂ ಗೊತ್ತಾಗ್ದರೆ ಹೊರಗಡೆ ಕೂತಿರ್ತೀನಿ ಅಷ್ಟೇ. ಮೋಸ್ಟ್ಲಿ 5 ಗಂಟೆ ಬೆಳಿಗ್ಗೆ ಜಾವನೇ ಬರ್ಬೋದು, ಯಾರಿಗೂ ಗೊತ್ತು. ಬಟ್ ಇಲ್ಲಿ ಇನ್ನೊಂದು ಪ್ಲಸ್ ಅಣ್ಣ, ನಿಮ್ಮ ಜೊತೆ ಇದ್ದಂಥ ಪ್ರತಿಯೊಬ್ಬರ ಮುಖದಲ್ಲೂ ದ ಸೇಮ್ ಎನರ್ಜಿ, ವಿಜಯ್ ಇಸ್ ಹ್ಯಾವಿಂಗ್ ದ ಸೇಮ್ ಥಿಂಗ್ಸ್. ಎಲ್ಲ ನಮ್ಮ ಶಕ್ತಿಗಳು ಅವರು. ಅಂದರೆ ಹೆಂಗೆ ಹೇಳ್ತೀವಿ, ಅದಕ್ಕೆ ಅವರೇ ಎನರ್ಜಿ, ನನಗೆ ಅವರೇ ಎನರ್ಜಿ. ಸರ್, ರಿಷಬ್ ಶೆಟ್ಟಿ ಮತ್ತು ರವಿಶಂಕರ್ ಗೌಡರು ನಿನ್ನೆ ವಿಶ್ ಮಾಡಿದ್ದಾರೆ ನಿಮಗೆ ಭೀಮಾ ತಂಡಕ್ಕೆ. ನಮ್ಮ ಸಿನಿಮಾಗೆ ಹರಿಸಿದಂಥ ಎಲ್ಲ ಕಲಾವಿದರಿಗೂ ತುಂಬ ಥ್ಯಾಂಕ್ಸ್. ಈ ಟೈಮಲ್ಲಿ ಪಾಪ ನಮ್ಮನ್ನು ಹರಿಸಿದ್ದಾರೆ. ಖಂಡಿತವಾಗ್ಲೂ ಖುಷಿಯಾಗಿದೆ ನಮಗೆ ಆ ವಿಷಯದಲ್ಲಿ. ನಿಮ್ಮ ಗಣೇಶ್ ಅವರ ಇಂಟರ್ವ್ಯೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ ಎಲ್ಲರೂ. ಇದೇ ಥರ ನಾವು ಸ್ಯಾಂಡಲ್ವುಡ್ನ ಸ್ಟಾರ್ ನಟರನ್ನ ನೋಡಬೇಕು ಅನ್ನುವಂಥ ಅಭಿಲಾಷೆನ ವ್ಯಕ್ತಪಡಿಸ್ತಿದ್ದಾರೆ ಸರ್. ಅದೇ ಎಷ್ಟು ಖುಷಿ ಅನಿಸುತ್ತೆ. ಅದು ಎಲ್ಲರೂ ಒಟ್ಟಾಗಿ ಅಷ್ಟೇ, ಎಲ್ಲ ಒಂದಾಗಿ ಒಟ್ಟಾಗಿ ಸಿನಿಮಾಗಳು ಈ ಥರ ಜಾಲಿಯಾಗಿ ತಮಾಷೆಗೆ ಇಂಟರ್ವ್ಯೂಗಳು ಮಾಡ್ಕೊಂಡು ಎಲ್ಲರೂ ಒಂದು ಯೂನಿಟಿ ತೋರಿಸ್ತಾರೆ. ಸರ್, ಲಾಸ್ಟಲ್ಲಿ ಒಂದು ಡೈಲಾಗ್ ಹೇಳಿದ್ರಿ, ತುಂಬ ದೃಷ್ಟಿಯಾಗಿದೆ ಅಂತ. ಅದು ಯಾವ ಥರ ದೃಷ್ಟಿ ಅಂತ? ತುಂಬ ಮಕ್ಕಳು ಆ್ಯಕ್ಟ್ ಮಾಡಿದಾರಲ್ಲ, ಸೊ ಹಾಗಾಗಿ ತುಂಬ ದೃಷ್ಟಿಯಾಗಿದೆ. ಟ್ರೈಲರ್ ನೋಡಿ ದೃಷ್ಟಿಯಾಗಿದೆ, ಸಾಂಗ್ ಬಂದು ತುಂಬ ದೃಷ್ಟಿಯಾಗಿದೆ. ಇವ್ರದ್ದು ಬೇರೆ 100 ರೂಪಾಯಿ ಬೇಕ್ಸ್ ನಿಮ್ಮ ಗುಡ್ದ ಹೊಡೆದು ಇವ್ರದೊಂಥರ ದೃಷ್ಟಿಯಾಗಿದೆ. ಸೊ ಅದಕ್ಕೆ ಆ ದೃಷ್ಟಿ ಡ್ರ್ಯಾಗನ್ ಮಂಜು ಎತ್ತು ಹೊಡೆದ್ರೂ ಆ ಡ್ರ್ಯಾಗನ್ ಮಂಜು ಸೈಜ್ಗೆ ಅದು ಸುಮ್ಮನೆ ಪಟಕ್ಕಂತ ಹಿಂಗೆ ಅನ್ಕೊತಾ ಇದೆ. ಅದು ಇನ್ನೆಷ್ಟು ದೃಷ್ಟಿ ಆಗಿರ್ಬೇಡಪ್ಪ ಅಂದರೆ ಅದೇ ದೃಷ್ಟಿ. ಓಕೆ ಸರ್, ನಾಳೆ ಬೆಳಗ್ಗೆಯಿಂದ ಒಳ್ಳೆ ದೃಷ್ಟಿ ಬೀಳುತ್ತೆ. ಸೊ ಎಲ್ಲ ಬೆಳಕಾಗತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.